ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ 90s ಸ್ಟೋರೀಸ್. ಇವತ್ತಿನ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊಟ್ಟೆ ಕೋಳಿ ಸಾರು ಹೆಂಗೆಂದರೆ ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರು ಹೇಗಿರುತ್ತೆ ನೋಡಿ. ಮಸಾಲ ರೆಡಿ ಮಾಡಿಟ್ಕೊಂಡಿರೋದು ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ. ಇಂಪಾರ್ಟೆಂಟು, ನಿಮಗೆ ಕಲರ್ ಬೇಕು ಅಂದರೆ ಬ್ಯಾಡಗಿ ಹಾಕ್ಕೊಳ್ಳಿ, ಸೂಪರಾಗಿ ಬರುತ್ತೆ. ಇದು ನಾವು ಕಟ್ ಮಾಡಿ ತೊಳೆದು ಇಟ್ಕೊಳ್ಳೋಂಥ ಚಿಕನ್ನು. ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳಿ, ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ. ಫ್ರೈ ಮಾಡಿಕೊಂಡು ಇದಕ್ಕೆ ನಾವೇನೇನು ತೋರಿಸಿದ್ವಿ ಮಸಾಲೆ ಐಟಮು ಎಲ್ಲ ಇದು ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಇದರಲ್ಲಿ ನಾವು ಕಡಿಮೆ ಹಾಕ್ಕೊಂಡಿದ್ದೀವಿ ಬ್ಯಾಡಗಿ. ನೀವು ಕಲರ್ ಚೆನ್ನಾಗಿ ರೆಡ್ಡಿಶ್ ಬರಬೇಕು ಅಂದರೆ ಇನ್ನೊಂದು ನಿಮಗೆ ಎಷ್ಟು ಅಳತೆಗೆ ಬೇಕಾದಷ್ಟು ಸೇರಿಸ್ಕೊಳ್ಳಿ. ಆದಷ್ಟು ಗರಂ ಮಸಾಲಾನ ನೀವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀರ ಫ್ಲೇವರ್ ಸಖತ್ತಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಲ್ಲನೂ ಸೇರಿಸ್ಕೊಳ್ಳಿ. ಎಲ್ಲ ಮಸಾಲೆ ಐಟಮ್ಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಅಂದರೆ ಘಮ ಅನ್ಬೇಕು ನಿಮಗೆ. ಒಂದು ಮನೆ ಅಂದರೆ ಪಕ್ಕದ ಮನೆಯವ್ರು ಏನೋ ಮಾಡ್ತಾವ್ರಲ್ಲ ಅಂತ ಬರಬೇಕು, ಓಡಿ ಹಂಗಿರಬೇಕು, ಘಮ ಅಂತ ಫ್ಲೇವರ್ ಬರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡಿಕೊಂಡು, ನಾಟಿ ಸ್ಟೈಲ್ ಗೊತ್ತಲ್ಲ ಮನೇಲಿ ಹೆಂಗೆ ಮಾಡ್ತಾರೆ ಅಂತಾರ, ಸೇಮ್ ಅದೇ ಥರ ಮಾಡ್ತಾರದು. ನಮ್ಮ ಮಂಡ್ಯ ಸ್ಟೈಲ್ ನಾಟಿ ಸ್ಟೈಲ್ ಇದು. ನಮ್ಮ ಮಂಡ್ಯ ಸ್ಟೈಲಲ್ಲಿ ಪಕ್ಕಾ ನಾಟಿ ಅಂದರೆ ಇದೇ ಥರ ಮಾಡೋದು. ಒಂದು ಸಲ ನೋಡಿ ಟ್ರೈ ಮಾಡಿ ಹೆಂಗೆ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್. ನೋಡಿ, ಕಾಯಿ ಹಾಕ್ಕೊಳ್ಳಿ. ಕಾಯಿ ಅಂದರೆ ಮಸಾಲೆಗೆ ಫ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ. ನನಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಸೊಪ್ಪಿಗಿಂತ ಕಡಿಮೆ ಇರಲಿ. ಯಾಕಂದರೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಘಮ ಅಂತ ಫ್ಲೇವರ್ ಬರುತ್ತೆ ಆ ಪುದೀನದು. ನಿಮಗೆ ಹೆಂಗೆ ಯಾವ ಥರ ಅಳತೆಗೆ ಬೇಕೋ ಆ ಥರ ಹಾಕ್ಕೊಳ್ಳಿ. ಯಾಕಂದರೆ ನಮಗೆ ಎಷ್ಟು ಬೇಕು, ನಮ್ಮ ಬ್ಯಾಚುಲರ್ಸು ನಮ್ಗೆ ಎಷ್ಟು ಜನ ಇದ್ದೀವಿ ಆ ಥರದ ಮೇಲೆ ನಾವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ತೀವಿ. ನಮ್ಮ ಹೆಡ್ ಕೌಂಟ್ ಲೆಕ್ಕ ಹಾಕ್ಕೊಂಡು ಮಾಡ್ತೀವಿ. ನೀವು ಯಾವ ಥರ 3 ಜನಕ್ಕೆ ಬೇಕಾ, 2 ಬೇಕಾ, 1 ಬೇಕಾ, ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಟೊಮೊಟೊ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಬಾಯ್ಲ್ ಆದರೆ, ಫ್ರೈ ಆದರೆ ಲಾಸ್ಟಿಗೆ ಗಸಗಸೆ ಹಾಕ್ಕೊಂಡು, ಗಸಗಸೆ ಭಾರಿ ಒಳ್ಳೆಯದು, ಅದನ್ನು ಸೇರಿಸ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಅಂದರೆ ಬೇಗ ಬಾಯ್ಲ್ಡ್ ಆಗುತ್ತೆ, ಆಮೇಲೆ ಒಂದು ಸ್ವಲ್ಪ ಮಸಾಲೆನೂ ಉಪ್ಪಿಡ್ಕೊಳ್ಳುತ್ತೆ. ಹಾಕ್ಕೊಂಡು ನೀಟಾಗಿ ಫೈನಲಾಗಿ ಕೊತ್ತಂಬರಿ, ಪುದೀನ ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ 1 ನಿಮಿಷ ಹಾಕ್ಕೊಂಡಂಗೆ ಆ ಕಡೆ ಈ ಕಡೆ ಆಡಿಸಿದ್ರೆ ನೀಟಾಗಿ ಫ್ರೈ ಆಗಿ ಆರುತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ, ಇವಾಗ ಫ್ರೈ ಆಗಿದೆ. ಇದನ್ನು ಸ್ಟವ್ ಆಫ್ ಮಾಡಿ ನೀಟಾಗಿ ಸೈಡ್ಗೆ ಎತ್ತಿಟ್ಕೊಂಡು, ಸಡನ್ನಾಗಿ ನೀವು ಜಾರ್ಗೆ ಹಾಕೋಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಬಿಸಿ ಇರುತ್ತೆ. ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನೀವು ಬೇಕಿದ್ರೆ ಇದು ಕೊರಿಯಂಡರ್ ಪೌಡ್ರು, ಹಂಗಂದರೆ ಕೊತ್ತಂಬರಿ ಪೌಡರ್ ಹಾಕ್ಕೊಡಿ. ಇಲ್ಲ ಅಂದರೆ ಮನೇಲಿ ಮಾಡಿರುವಂಥ ನಾನ್ ವೆಜ್ ಪೌಡರ್ ಅಂತ ನಮ್ಮ ಹಳ್ಳಿ ಕಡೆ ಸಪ್ರೇಟಾಗಿ ಮಾಡ್ತಾರೆ, ಅದನ್ನು ಬೇಕಾದ್ರೆ ಸೇರಿಸ್ಕೊಳ್ಳಿ. ಯಾಕಂದರೆ ನಾವು ಫ್ರೈಗೆ ಇದು ಹಾಕ್ಕೊಂಡಿಲ್ಲ, ಅದು ಕೊತ್ತಂಬರಿ ಬೀಜ. ಇವಾಗ ನಾವು ಕುಕ್ಕರ್ಗೆ ರೆಡಿ ಮಾಡ್ಕೊಳ್ಳಿ. ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು, ನಿಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಹೆಚ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬ್ರೌನಿಶ್ ಬರಬೇಕು. ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಘಮ ಅನ್ಬೇಕು. ಹಂಗೆ ಏನು ಹೇಳಿ, ಘಮ ಅನ್ಬೇಕು. ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ, ಟರ್ಮರಿಕ್ ಪೌಡರ್ ಸೇರಿಸ್ಕೊಂಡಂಗೆ ಲೈಟಾಗಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿ. ಅದಾದಮೇಲೆ ತೊಳೆದಿರುವಂಥ ಚಿಕನ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಆವಾಗ ನೀವೇನು ಮಾಡಬೇಕು ಅಂದರೆ, ಇದರಲ್ಲಿ ಮೊಟ್ಟೆ ಚೀಲ ಎಲ್ಲ ಬರುತ್ತೆ, ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು
ಬರೀ ಚಿಕನ್ ಮಾತ್ರ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ನಮ್ಮ ಮಂಡ್ಯ ಸ್ಟೈಲ್ ಮಿಕ್ಸಿಂಗ್ ಇದು, ಗೊತ್ತಲ್ಲ ಹಿಂಗೆ ಅಂತ. ಹಿಂಗೆ ಎತ್ತಿ ಕುಕ್ಕರ್ನ ಕುಲ್ಕೋದು ಹಿಂಗೆ ಪ್ರಾಪರ್ ಮಿಕ್ಸ್ ಆಗಬೇಕು ನೋಡಿ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಫಸ್ಟು ನಿಮಗೆ ಚಿಕನ್ನು ಸ್ವಲ್ಪ ಸಾಲ್ಟ್ ಹಿಡಿಬೇಕು ಅಂದರೆ, ಉಪ್ಪು ಹಿಡಿಬೇಕು ಅಂದರೆ ಚಿಕನ್ಗೆ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿರುವಂಥ ಮಸಾಲ ಸೇರಿಸ್ಕೊಂಡು ನಿಮಗೆ ವಾಟ್ರ್ ಸೇರಿಸ್ಕೊಳ್ಳಿ. ವಾಟ್ರ್ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ವಾಟ್ರ್ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ವಾಟ್ರ್ ಸೇರಿಸ್ಕೊಂಡಾದ್ಮೇಲೆ ನೀವು ಒಂದು ಸ್ವಲ್ಪ ಕುದಿ ಬರುತ್ತಲ್ಲ, ಆವಾಗ ಒಂದು ಸ್ವಲ್ಪ ನೀವು ಸಾಲ್ಟು ನೋಡ್ಕೊಳ್ಳಿ. ಸಾಲ್ಟು ಕರೆಕ್ಟಾಗಿದೆಯಾ ಏನು ಅಂತ. ನಿಮ್ಗೆ ಎಷ್ಟು ವಾಟ್ರ್ ಬೇಕು ಅಷ್ಟು ಸೇರಿಸ್ಕೊಂಡು ಒಂದು ಕುದಿ ಮಳ್ಳು ಬರಬೇಕು. ನೋಡಿ ಲಾಸ್ಟ್ಗೆ ಒಂದು ಮಳ್ಳು ಬರ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಮೊಟ್ಟೆ ಚೀಲ ಅದೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದು ಮಳ್ಳು ಬೇಕದು ನೋಡಿ. ಮಳ್ತಾ ಇದೆ ಇವಾಗ ಮಳ್ಳಿಸ್ಕೊಂಡು ನೀವು ಫೈನಲ್ಗೆ ಕುಕ್ಕರಲ್ಲಿ ಮುಚ್ಚಿಬಿಟ್ಟು ಒಂದು 4-5 ವಿಸಲು. ನಿಮಗೆ ಗೊತ್ತಿರುತ್ತಲ್ಲ ಮೊಟ್ಟೆ ಕೋಳಿ ಬಲ್ತಿದೆಯಾ ಇಲ್ಲ ನಾರ್ಮಲ್ ಮೀಡಿಯಮ್ ಇದೆಯಾ ಆ ಥರ ನೋಡಿಕೊಂಡು ಹಂಗೆ ಫ್ಲೇವರ್ ಮುಖಕ್ಕೆ ಹೊಡಿತಾ ಐತೆ ನೋಡಿ ಹೆಂಗಿದೆ.